ನಮಸ್ಕಾರ ಸ್ನೇಹಿತರೆ, ನಮ್ಮ ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಚಾನಲ್ನಲ್ಲಿ ಹಣ ಹೂಡಿಕೆ ಮತ್ತು ಫೈನಾನ್ಸನ್ನು ಸುಲಭ ಕನ್ನಡದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಹಣ ನಿಮ್ಮ ಭವಿಷ್ಯ. ಇಂದು ನಾವು ಎಲ್ಲರೂ ತಿಳ್ಕೊಳ್ಬೇಕಾದ ಒಂದು ಅತ್ಯಂತ ಮುಖ್ಯ ವಿಷಯ ಅಂದರೆ ಆರ್ಥಿಕ ಜ್ಞಾನ ಅಥವಾ ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ಮಾತಾಡೋಣ. ಹಣ ಸಂಪಾದಿಸುವುದಕ್ಕಿಂತ ಹಣವನ್ನು ಸರಿಯಾಗಿ ನಿರ್ವಹಿಸುವುದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯ. ಫೈನಾನ್ಷಿಯಲ್ ನಾಲೆಜ್ ಯಾಕೆ ಇಂಪಾರ್ಟೆಂಟ್? ಎಲ್ಲರೂ ಹಣ ಗಳಿಸ್ತಾರೆ, ಆದರೆ ಎಲ್ಲರೂ ಶ್ರೀಮಂತರಾಗೋದಿಲ್ಲ. ಯಾಕೆ ಗೊತ್ತಾ? ಹಣವನ್ನು ಹೇಗೆ ಉಪಯೋಗಿಸಬೇಕು ಎಂಬ ಜ್ಞಾನ ಇಲ್ಲ. ಎಷ್ಟೋ ಸಲ ಹಣದ ವಿಚಾರದಲ್ಲಿ ನಾವು ಒಂದು ತಪ್ಪು ನಿರ್ಧಾರಗಳನ್ನು ಕೈಗೊಳ್ತೀವಿ. ಸಾಲದ ಬಳಿಗೆ ಸಿಲುಕಾಕ್ಕೊಳ್ತೀವಿ. ಏನು ಖರೀದಿಸಬೇಕು ಅಂತ ಯೋಚನೆ ಮಾಡ್ತೀವಿ. ಸ್ಯಾಲ್ರಿ ಕೈಗೆ ಬಂದಿದ್ದ ತಕ್ಷಣ ಏನು ತಗೋಬೇಕು, ಏನು ಖರೀದಿಸಬೇಕು ಅಂತ ಯೋಚನೆ ಮಾಡ್ತೀವಿ ವಿನಃ ಅದನ್ನು ಹೇಗೆ ಉಳಿಸ್ಬೇಕು, ಅದನ್ನು ಹೇಗೆ ಬೆಳೆಸಬೇಕು ಅನ್ನೋ ಒಂದು ಮನೋಭಾವನೆಯೇ ನಮಗೆ ಬರೋದಿಲ್ಲ. ಆರ್ಥಿಕ ಜ್ಞಾನ ಅಂದರೆ ಆ ಒಂದು ಆರ್ಥಿಕ ಜ್ಞಾನ ನಮ್ಮಲ್ಲಿದ್ದರೆ ನಾವು ಒಂದು ಭವಿಷ್ಯಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನು ಏರ್ಪಡಿಸ್ಕೋಬಹುದು. ಒಂದು ಯಾವುದೇ ರೀತಿ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ತುರ್ತು ಪರಿಸ್ಥಿತಿಗೆ ನಾವು ಸಿದ್ಧರಾಗಿರ್ತೀವಿ. ಅಥವಾ ಹೂಡಿಕೆ ಮೂಲಕ ನಮ್ಮ ಒಂದು ಹಣವನ್ನು ಅದು ಸಂಪತ್ತಿನ ಹಾಗೆ ಸೃಷ್ಟಿ ಮಾಡಿಕೊಳ್ಳೋ ಒಂದು ಸಾಮರ್ಥ್ಯ ನಮ್ಮಲ್ಲಿರುತ್ತೆ. ಅದರಿಂದ ಆರ್ಥಿಕ ಜ್ಞಾನ ತುಂಬ ಮುಖ್ಯ. ಸ್ನೇಹಿತರೆ, ಆರ್ಥಿಕ ಒಂದು ಜ್ಞಾನ ಯಾವ ರೀತಿ ಇಂಪಾರ್ಟೆಂಟ್ ರೋಲ್ನ ನಮ್ಮ ಒಂದು ಲೈಫಲ್ಲಿ ರೋಲ್ ಪ್ಲೇ ಮಾಡುತ್ತೆ ಅಂತ ಈ ಒಂದು 3 ಸ್ನೇಹಿತರನ್ನ ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ವಿವರಿಸ್ಕೊಡ್ತೀನಿ. ರಾಜು ಅನ್ನೋ ವ್ಯಕ್ತಿ ತಾನು ಸಂಪಾದನೆ ಮಾಡ್ತಕ್ಕಂಥ ಒಂದು ಎಲ್ಲ ಹಣವನ್ನು ಅವನು ಯಾವ ರೀತಿ ಬಟ್ಟೆ ಬೇಕು ಅಥವಾ ಯಾವ ರೀತಿ ಕಾರ್ ಬೇಕು ಆ ರೀತಿ ರಿಚ್ ಆಗಿ ಅವನು ಸ್ಪೆಂಡ್ ಮಾಡಿ ಅವನ ಒಂದು ದಿನನಿತ್ಯದ ಖರ್ಚುಗಳಿಗೆ ಅವನು ಖರ್ಚು ಮಾಡ್ತಾ ಇದ್ದ. ಯಾವುದೇ ರೀತಿ ಸೇವಿಂಗು ಮಾಡ್ತಾ ಇರಲಿಲ್ಲ ಅಥವಾ ಅದನ್ನು ಯಾವುದೇ ರೀತಿ ಹೂಡಿಕೆಯೂ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಅವ್ರ ಫ್ರೆಂಡ್ ರವಿ ಅಂತಕ್ಕಂಥವರು ಅವರು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಅಮೌಂಟಲ್ಲಿ ಏನು ಅಮೌಂಟ್ ಬರುತ್ತಲ್ವ ಮಂತ್ಲಿ, ಅದರಲ್ಲಿ ಕೇವಲ ಒಂದು 20% ಅಮೌಂಟ್ನ ಅವರು ಸೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ 3ನೇ ವ್ಯಕ್ತಿ ರಾಮು ಅನ್ನೋ ವ್ಯಕ್ತಿ ಅವರು ಏನು ಅರ್ನ್ ಮಾಡ್ತಾರಲ್ವ ಮಂತ್ಲಿ ಅಮೌಂಟ್, ಅದನ್ನು ಒಂದು 30% 20% ಸೇವ್ ಮಾಡ್ತಾರೆ. ಮತ್ತು ಇನ್ನೊಂದು 10% 15% ಅದನ್ನು ಒಂದು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ 3 ಸ್ನೇಹಿತರು ಮಾಡಬೇಕಂದ್ರೆ ರಾಜು ಅನ್ನೋ ವ್ಯಕ್ತಿ ಅವನು ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲ ಒಂದು ಹಣವನ್ನು ಆ ಮಂತ್ಲಿ ಅವನು ಖರ್ಚು ಮಾಡಿ ಅವನ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡಿಕೊಂಡ. ಆದರೆ ಹಣದ ಬಗ್ಗೆ ಯಾವುದೇ ನಾಲೆಜ್ ಇಲ್ಲದೆ ಅದನ್ನು ಯಾವುದೇ ರೀತಿ ಸೇವ್ ಮಾಡಿಲ್ಲ. ಅದರಿಂದ ಒಂದು 35 ಇಯರ್ಸ್ ಆದಮೇಲೆ ಅವನ ಹತ್ರ ಯಾವುದೇ ರೀತಿ ಅಮೌಂಟ್ ಇರಲ್ಲ. ಅವನು ಒಂದು ಸಾಲದ ಬಲೆಗೆ ಸಿಕ್ಕಾಕೊಂಡಿರ್ತಾನೆ. EMI ಅದು ಇದು, ಮೊಬೈಲ್, ರಿಚ್ ಕಾರ್, ಅದಕ್ಕೆ EMI ಕಟ್ಟೋದಕ್ಕೆ ಸರಿ ಹೋಗುತ್ತೆ. ಬಂದಿರ್ತಕ್ಕಂಥ ಅಮೌಂಟ್ ಕೂಡ ಅವನು ರಿಟೈರ್ಡ್ ಆಗಬೇಕಾದ ವಯಸ್ಸಲ್ಲಿ ಅವನು ಒಂದು ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಯಾವುದೇ ರೀತಿ ಫೈನಾನ್ಷಿಯಲಿ ಸಪೋರ್ಟ್ ಇರೋದಿಲ್ಲ. ಅದೇ ರೀತಿ ರವಿ, ಇನ್ನೊಬ್ಬ ಬಿ ಅನ್ನೋ ವ್ಯಕ್ತಿ, ರವಿ ಅಂತಕ್ಕಂಥ ವ್ಯಕ್ತಿ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಅಮೌಂಟಲ್ಲಿ ಒಂದು 20%ನ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾನೆ. ಎಕ್ಸಾಂಪಲ್ ಒಂದು 5,000 ಸೇವ್ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. 5,000ನ ಒಂದು ಬ್ಯಾಂಕಲ್ಲೋ ಯಾವುದರಲ್ಲೋ FD ಅಥವಾ RD ಮಾಡ್ಕೊಳ್ತಾ ಹೋಗ್ತಾನೆ ಅಂದ್ಕೊಳ್ಳಿ ಮಂತ್ಲಿ. ಅದು ಒಂದು 6% ಆ್ಯಾವ್ರೇಜ್ ಒಂದು 6% ರಿಟರ್ನ್ ತಗೊಂಡ್ರೂ 35 ಇಯರ್ಸ್ಗೆ ರವಿ ಹತ್ರ 69 ಲ್ಯಾಕ್ಸ್ ಅಪ್ರಾಕ್ಸಿಮೇಟ್ 69 ಲ್ಯಾಕ್ಸ್ ಅಮೌಂಟ್ ತನ್ನ ಒಂದು ರವಿ ಉಳಿಸಿರ್ತಾನೆ. ಅದೇ ರೀತಿ ರಾಮು ರವಿ ಥರನೇ ಸೇಮ್ 5,000ನ ಅವನು ಸ್ವಲ್ಪ ಫೈನಾನ್ಷಿಯಲ್ ನಾಲೆಜ್ ತಿಳ್ಕೊಂಡು ಅವನು ಸೇವ್ ಮಾಡಿರ್ತಕ್ಕಂಥ ಅಮೌಂಟ್ನ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಅಪ್ರಾಕ್ಸಿಮೇಟ್ ಒಂದು ಮ್ಯೂಚುವಲ್ ಫಂಡ್ ತೊಗೊಂಡ್ರು ಒಂದು 15% ರಿಟರ್ನ್ ಬರೋ ಥರ ಅಥವಾ ಒಂದು 12% ರಿಟರ್ನ್ ಬರೋ ಥರ ತೊಗೊಂಡ್ರು 5,000 ಮ್ಯೂಚುವಲ್ ಫಂಡಲ್ಲಿ 12% ಇಂಟ್ರೆಸ್ಟ್ ತಗೊಂಡ್ರು 35 ಇಯರ್ಸ್ ಅವನು ಹೂಡಿಕೆ ಮಾಡಿರ್ತಾನೆ. ಆಗ ರಾಮುಗೆ 2,75,54,000 ಬರುತ್ತೆ. ಸ್ನೇಹಿತರೆ, ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ನಾವು ದುಡಿದಿರ್ತಕ್ಕಂಥ ಒಂದು ಹಣವನ್ನು ಎಷ್ಟು ಖರ್ಚು ಮಾಡಬೇಕು ಅಥವಾ ಎಷ್ಟು ನಾವು ಸೇವ್ ಮಾಡಬೇಕು, ಅದರಲ್ಲಿ ಎಷ್ಟು ಅಮೌಂಟ್ನ ನಾವು ಹೂಡಿಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಫೈನಾನ್ಷಿಯಲ್ ನಾಲೆಜ್ ಅನ್ನೋದು ತುಂಬ ಇಂಪಾರ್ಟೆಂಟ್.
ಫೈನಾನ್ಷಿಯಲ್ ಪ್ಲ್ಯಾನಿಂಗ್ನಲ್ಲಿ ಬೇಸಿಕ್ಕಾಗಿ 5 ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ನಂಬರ್ 1, ಮಂತ್ಲಿ ಬಜೆಟ್ ಮಾಡಬೇಕು. ಮಂತ್ಲಿ ಬಜೆಟ್ ಅಂದರೆ ಎಷ್ಟು ಅಮೌಂಟ್ ಸ್ಯಾಲ್ರಿ ನಿಮ್ಗೆ ಬರ್ತಾಯಿದೆ, ಎಷ್ಟು ಖರ್ಚು ಮಾಡ್ತಾಯಿದ್ದೀರಾ, ಎಷ್ಟನ್ನ ಸೇವ್ ಮಾಡ್ತಾಯಿದ್ದೀರಾ, ಎಷ್ಟು ಹೂಡಿಕೆ ಮಾಡ್ತಾಯಿದ್ದೀರಾ. ನಂಬರ್ 2, ಫಸ್ಟ್ ಸೇವಿಂಗ್ಸ್ ಮಾಡಬೇಕು. ನಂತರ ಎಕ್ಸ್ಪೆನ್ಸಸ್. ನೀವು ಸೇವ್ ಮಾಡಿ ಉಳಿದಿದ್ದನ್ನು ನೀವು ಖರ್ಚು ಮಾಡೋದಕ್ಕೆ ಶುರು ಮಾಡಬೇಕು. ನಂಬರ್ 3, ಎಮರ್ಜೆನ್ಸಿ ಫಂಡ್. ತುರ್ತು ನಿಧಿನ ಡೆಫಿನೆಟಾಗಿ 6 to 12 months, ಅಟ್ಲೀಸ್ಟ್ 3 to 6 months ಎಮರ್ಜೆನ್ಸಿ ಫಂಡ್ನ ನೀವು ಫಸ್ಟ್ ಕ್ರಿಯೇಟ್ ಮಾಡಬೇಕು. ನಂಬರ್ 4, ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಎರಡೂ ತಗೊಂಡಿರಬೇಕು. ನಂಬರ್ 5, ಇನ್ವೆಸ್ಟ್ಮೆಂಟ್ ಫಾರ್ ಗೋಲ್ಸ್. ನಿಮ್ಮ ಗೋಲ್ ಒಂದು ಮನೆ ಕಟ್ಟಬೇಕು, ಅಥವಾ ಒಂದು ಕಾರ್ ತೊಗೋಬೇಕು, ಅಥವಾ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಈ ರೀತಿ ಒಂದು ಲಾಂಗ್ ಟರ್ಮ್ ಗೋಲ್ಸ್ ಇರುತ್ತಲ್ವ, ಅದಕ್ಕೆ ನೀವು ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಬರಬೇಕು ಮಂತ್ಲಿ. ಸ್ನೇಹಿತರೆ, ಹಣವನ್ನು ಗಳಿಸುವುದು ಒಂದು ಕೌಶಲ್ಯ, ಆದರೆ ಹಣವನ್ನು ಉಳಿಸುವುದು, ನಿರ್ವಹಿಸುವುದು ಮತ್ತು ಅದನ್ನು ಮಲ್ಟಿಪ್ಲೈ ಮಾಡುವುದು ನಿಜವಾದ ಜಾಣ್ಮೆ ಅಂತಲೇ ಹೇಳಬೇಕು. ಹಣ ಅಂದರೆ ಕೇವಲ ಖರ್ಚು ಮಾಡುವ ವಸ್ತು ಅಲ್ಲ, ಅದು ನಮ್ಮ ಒಂದು ಕಂಫರ್ಟ್, ಸೆಕ್ಯೂರಿಟಿ ಮತ್ತು ಫ್ಯೂಚರನ್ನು ಕಟ್ಟುವ ಒಂದು ಆಧಾರ ಸಹ. ಯಾಕೆ ಫೈನಾನ್ಷಿಯಲ್ ನಾಲೆಜ್ ಬೇಕು ಅಂತ ಇವಾಗ ಅರ್ಥ ಆಗಿರುತ್ತೆ ನಿಮಗೆ. ಹಣಕಾಸಿನ ಜ್ಞಾನ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಎಷ್ಟು ಸಂಪಾದಿಸಿದ್ರೂ ಸಹ ಅವರ ಒಂದು ಲೈಫ್ ಅನ್ಸರ್ಟನ್ ಆಗೇ ಇರುತ್ತೆ. ಅದೇ ಒಂದು ಫೈನಾನ್ಷಿಯಲ್ ನಾಲೆಜ್ ಇರ್ತಕ್ಕಂಥ ವ್ಯಕ್ತಿ ಅವರ ಒಂದು ಆಲ್ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೋದು, ಅವರ ಒಂದು ಡ್ರೀಮ್ಸ್ನೆಲ್ಲ ಅಚೀವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಯೂಸ್ಫುಲ್ ವಿಷಯವನ್ನು ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋನಲ್ಲಿ ಹೇಳಿರ್ತಕ್ಕಂಥ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ, ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, RD, FD ಯಾವುದೇ ಆಗಲಿ ರೆಕಮೆಂಡ್ ಅಲ್ಲ. ದಯವಿಟ್ಟು ನೀವು ಅದರ ಬಗ್ಗೆ ಇನ್ನೂ ನಾಲೆಜ್ನ ಪಡ್ಕೊಂಡು ಅದಾದಮೇಲೆ ನಿಮ್ಮ ಒಂದು ಡಿಸಿಷನ್ನ ತಗೋಬೇಕು. ಧನ್ಯವಾದಗಳು.